ಹಾಗಾದರೆ ಮೀನರಾಶಿಯವರೇ, ಈಗ ನಿಮಗೆ ಒಳ್ಳೆಯ ಸುದ್ದಿ ಪ್ರಾರಂಭವಾಗಬಹುದು. ಯಾವ ಕೆಲಸದ ಬಗ್ಗೆ ನೀವು ಭರವಸೆ ಕಳೆದುಕೊಂಡಿದ್ದಿರೋ ಅಲ್ಲಿಂದಲೇ ಹಠಾತ್ತಾಗಿ ಯಾವುದಾದರೂ ದಾರಿ ಸಿಗಬಹುದು. ಏಕೆಂದರೆ ಗುರುವಿನ ಉದಯವಾಗಿದೆ ಮತ್ತು ಆಗಸ್ಟ್ 19ರಂದು ಗುರುವು ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಾನೆ. ಇದರ ನಂತರ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅವಕಾಶ, ಹಣ ಗಳಿಸಲು ಹೊಸ ಮಾರ್ಗಗಳು ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳಲ್ಲಿ ವೇಗ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಸೃಷ್ಟಿಯಾಗ. ಯಾರು ದೀರ್ಘಕಾಲದಿಂದ ಯಾವುದಾದರೂ ಅವಕಾಶಕ್ಕಾಗಿ ಕಾಯುತ್ತಿದ್ದರೋ ಅವರು ಈಗ ಜಾಗರೂಕರಾಗಿ ಮುನ್ನಡೆಯಬೇಕಾಗುತ್ತದೆ. ಏಕೆಂದರೆ ಆಗಸ್ಟ್ 19ರ ನಂತರ ಗುರುವಿನ ನಕ್ಷತ್ರ ಬದಲಾವಣೆಯು ನಿಮಗೆ ಹೊಸ ದಿಕ್ಕಿನ ಸೂಚನೆಯನ್ನು ನೀಡಬಹುದು. ಆದರೆ ಅತಿ ದೊಡ್ಡ ಪ್ರಶ್ನೆ ಎಂದರೆ, ಈ ಬದಲಾವಣೆಯಿಂದ ಮೀನರಾಶಿಯವರಿಗೆ ಹಣದ ಲಾಭವಾಗುತ್ತದೆಯೇ, ವೃತ್ತಿ ಜೀವನದಲ್ಲಿ ಲಾಭವಾಗುತ್ತದೆಯೇ, ಅಥವಾ ಯಾವುದಾದರೂ ಹಳೆಯ ಕನಸು ನನಸಾಗುತ್ತದೆಯೇ? ಇದಕ್ಕೆ ಅತ್ಯಂತ ಪ್ರಮುಖವಾದ ಉತ್ತರ ಮುಂದೆ ಸಿಗಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ದೇವಗುರು ಬೃಹಸ್ಪತಿಯು ಈ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ, ಅಂದರೆ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಆದರೆ ಅವರು ಪ್ರವೇಶಿಸುತ್ತಿರುವ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ. ಆಶ್ಲೇಷ ನಕ್ಷತ್ರದ ಸಂಕೇತವು ಒಂದು ಹಾವಾಗಿದೆ ಮತ್ತು ಅದರ ಸ್ವಭಾವವು ಆಳಕ್ಕೆ ಇಳಿಯುವುದು, ರಹಸ್ಯ ಮತ್ತು ಒಂದು ರೀತಿಯ ವಂಚನೆ ಅಂದರೆ ಭ್ರಮೆ ಆಗಿದೆ. ಜ್ಞಾನ, ಬೆಳಕು ಮತ್ತು ಸತ್ಯದ ಸಂಕೇತವಾಗಿರುವ ದೇವಗುರು ಬೃಹಸ್ಪತಿಯಂತಹ ಅತ್ಯಂತ ಶುಭ ಗ್ರಹವು ಆಶ್ಲೇಷದಂತಹ ನಿಗೂಢ ಮತ್ತು ಅಂಧಕಾರಮಯ ನಕ್ಷತ್ರವನ್ನು ಪ್ರವೇಶಿಸಿದಾಗ ಒಂದು ಸ್ಪಷ್ಟವಾದ ಪರಿಣಾಮವು ಉಂಟಾಗುತ್ತದೆ. ಗಾಢ ಕತ್ತಲೆಯಲ್ಲಿ ಬೆಳಕಿನ ತೀಕ್ಷ್ಣವಾದ ಕಿರಣವು ಬಿದ್ದಾಗ ಅಲ್ಲಿ ಅಡಗಿರುವ ಪ್ರತಿಯೊಂದು ವಾಸ್ತವವೂ ಬಹಿರಂಗಗೊಳ್ಳುತ್ತದೆ. ಇದು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಡಿಟಾಕ್ಸ್ ಮತ್ತು ರಿಯಾಲಿಟಿ ಚೆಕ್ನ ಅಂದರೆ ವಾಸ್ತವದ ಅರಿವಿನ ಸಮಯವಾಗಿದೆ. ನಿಮ್ಮ ಸುತ್ತಮುತ್ತಲಿರುವ ನಿಮ್ಮ ಮುಂದೆ ಹಿತೈಷಿಗಳಂತೆ ನಟಿಸುತ್ತಾ ಪರೋಕ್ಷವಾಗಿ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಹಾನಿಯುಂಟ ಮಾಡುತ್ತಿರುವ ಜನರು ಈಗ ಬಯಲಾಗುತ್ತಾರೆ. ಬುಧನು ನಿಮ್ಮ ಚತುರ್ಥ ಭಾವದ, ಅದು ಮನಸ್ಸಿನ ಶಾಂತಿ ಮತ್ತು ಆಪ್ತರ ಮನೆ, ಮತ್ತು ಸಪ್ತಮ ಭಾವದ, ಅದು ಪಾಲುದಾರಿಕೆಯ ಮನೆ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಈಗ ಹೊರಬರುವ ವಾಸ್ತವವು ನಿಮ್ಮ ಅತ್ಯಂತ ಆಪ್ತ ವಲಯದಿಂದಲೇ ಆಗಿರುತ್ತದೆ. ನೀವು ಕೆಲವು ಕಹಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಆದರೆ ಗುರುವಿನ ಈ ಶಕ್ತಿಯು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದ್ದ ಜನರಿಂದ ನಿಮ್ಮನ್ನು ಮುಕ್ತಗೊಳಿಸಲು ಬರುತ್ತದೆ. ನಿಮ್ಮ ಲಗ್ನ ಭಾವದಲ್ಲಿ, ಅಂದರೆ ನಿಮ್ಮ ಮೊದಲ ಮನೆಯಲ್ಲಿಯೇ ಈ ಸಮಯದಲ್ಲಿ ಶನಿದೇವನು ವಕ್ರಿ ಅವಸ್ಥೆಯಲ್ಲಿ, ಅಂದರೆ ಹಿಮ್ಮುಖ ಚಲನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಮೀನರಾಶಿಯವರಿಗೆ ಇದು ಸಾಡೆ ಸಾತಿಯ 2ನೇ ಮತ್ತು ಅತ್ಯಂತ ಸೂಕ್ಷ್ಮ ಹಂತವಾಗಿದೆ. ಶನಿಯ ಪ್ರಭಾವವು ನಿಮ್ಮ ಮೇಲೆ ಒಂದು ಒತ್ತಡವನ್ನು ಸೃಷ್ಟಿಸಿದೆ. ಇದರಿಂದಾಗಿ ಅತಿಯಾದ ಆಲೋಚನೆ, ಮಾನಸಿಕ ಆಯಾಸ ಮತ್ತು ಕಿರಿಕಿರಿ ಹೆಚ್ಚಾಗಿದೆ. ಆದರೆ ಇಲ್ಲಿ ಅತ್ಯಂತ ಸಕಾರಾತ್ಮಕವಾದ ಜ್ಯೋತಿಷ್ಯ ಸಮೀಕರಣವೊಂದು ರೂಪುಗೊಳ್ಳುತ್ತಿದೆ. ಗುರುವು ನಿಮ್ಮ ಪಂಚಮ ಭಾವದಲ್ಲಿ ಕುಳಿತು ತನ್ನ ನವಮ ದೃಷ್ಟಿಯನ್ನು ನೇರವಾಗಿ ಶನಿಯು ಕುಳಿತಿರುವ ನಿಮ್ಮ ಲಗ್ನದ ಮೇಲೆ ಬೀರುತ್ತಿದ್ದಾನೆ. ಲಗ್ನಾಧಿಪತಿಯು ತನ್ನದೇ ಆದ ಲಗ್ನವನ್ನು ನೋಡಿದಾಗ ಅವನು ಅತ್ಯಂತ ಬಲವಾದ ರಕ್ಷಾ ಕವಚವನ್ನು, ಅಂದರೆ ಶೀಲ್ಡ್ ಅನ್ನು ನಿರ್ಮಿಸುತ್ತಾನೆ ಮತ್ತು ಅದನ್ನು ಭೇದಿಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ ಎಂಬುದು ಜ್ಯೋತಿಷ್ಯದ ಅನುಭವದ ಸ್ಪಷ್ಟಪಡಿಸುತ್ತದೆ. ಗುರುವಿನ ಈ ದೃಷ್ಟಿಯು ಶನಿಯಿಂದ ಉಂಟಾದ ಮಾನಸಿಕ ಒತ್ತಡವನ್ನು ತಂಪಾದ ನೀರಿನಂತೆ ಶಾಂತಗೊಳಿಸುತ್ತದೆ. ನಿಮ್ಮ ಆ ಹಳೆಯ ಓವರ್ ಥಿಂಕಿಂಗ್ ಅಭ್ಯಾಸ ಮತ್ತು ಮನಸ್ಸಿನಲ್ಲಿರುವ ಅಜ್ಞಾತ ಭಯವು ಆಗಸ್ಟ್ 12ರ ನಂತರ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಈಗ ಸಂಪೂರ್ಣವಾಗಿ ಸ್ಥಿರಗೊಳ್ಳುತ್ತದೆ ಮತ್ತು ದೀರ್ಘಕಾಲದಿಂದ ನೀವು ಮುಂದೂಡುತ್ತಿದ್ದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ದಡದಲ್ಲಿ ಕುಳಿತು ಹಿಂಜರಿಯುವ ಸಮಯ ಈಗ ಮುಗಿದಿದೆ. ಕೆರಿಯರ್ ಮತ್ತು ಬಿಸಿನೆಸ್ ದೃಷ್ಟಿಕೋನದಿಂದ ಇಲ್ಲಿ ಅತ್ಯಂತ ಶಕ್ತಿಶಾಲಿ ರಾಜಯೋಗವು ನಿರ್ಮಾಣವಾಗುತ್ತಿದೆ. ಮೀನರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ಕೇವಲ ಲಗ್ನಾಧಿಪತಿ ಮಾತ್ರವಲ್ಲ, ನಿಮ್ಮ ದಶಮ ಭಾವದ, ಅಂದರೆ ನಿಮ್ಮ ವೃತ್ತಿ ಮತ್ತು ಕರ್ಮಸ್ಥಾನದ ಅಧಿಪತಿಯೂ ಆಗಿದ್ದಾನೆ. ಕೇಂದ್ರದ ಅಧಿಪತಿಯು ತ್ರಿಕೋನದಲ್ಲಿ, ವಿಶೇಷವಾಗಿ ಪಂಚಮ ಭಾವದಲ್ಲಿ ತನ್ನ ಉಚ್ಚ ರಾಶಿಯಲ್ಲಿ ಕುಳಿತಾಗ ಅದು ತನ್ನದೇ ಆದ ಅತ್ಯುತ್ತಮ ರಾಜಯೋಗವನ್ನು ಸೃಷ್ಟಿಸುತ್ತದೆ. ದಶಮಾಧಿಪತಿಯು ಬುದ್ಧಿಯ ಮನೆಯಾದ ಪಂಚಮ ಭಾವದಲ್ಲಿ ಕುಳಿತಿರುವುದರಿಂದ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಯನ್ನು, ಅಂದರೆ ಅನಾಲಿಟಿಕಲ್ ಪವರ್ ಪ್ರತಿನಿಧಿಸುವ ಆಶ್ಲೇಷ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತಿರುವುದರಿಂದ ಇದರ ನೇರ ಅರ್ಥವೇನೆಂದರೆ, ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯು ನಿಮ್ಮ ದೈಹಿಕ ಶ್ರಮಕ್ಕಿಂತ ನಿಮ್ಮ ಬುದ್ಧಿಮತ್ತೆ ಮತ್ತು ನೆಟ್ವರ್ಕಿಂಗ್ ಕೌಶಲ್ಯಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ನೀವು ಬಿಸ್ನೆಸ್ ಮಾಡುತ್ತಿದ್ದರೆ
ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಅದ್ಭುತವಾದ ಸ್ಪಷ್ಟತೆ ಬರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಯಾವುದೇ ಸಿಲುಕಿಕೊಂಡ ಡೀಲ್ ಆಗಸ್ಟ್ 19ರಿಂದ ಅಕ್ಟೋಬರ್ 31ರ ನಡುವೆ ಪೂರ್ಣಗೊಳ್ಳುವ ಬಲವಾದ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು. ವಿಶೇಷವಾಗಿ ಮ್ಯಾನೇಜ್ಮೆಂಟ್, HR, ಸಂವಹನ, ಬೋಧನೆ, ವೈದ್ಯಕೀಯ ವೃತ್ತಿ ಅಥವಾ ಜ್ಯೋತಿಷ್ಯ ಮತ್ತು ಹೀಲಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜ್ಞಾನ ಮತ್ತು ಸಲಹಾ ವೃತ್ತಿಯಲ್ಲಿರುವ ಜನರಿಗೆ ಈ ಸಮಯವು ಗೌರವ ಮತ್ತು ಸ್ಥಾನಮಾನಗಳಲ್ಲಿ ಭಾರಿ ಹೆಚ್ಚಳವನ್ನು ತರುತ್ತದೆ. ಸಾಡೆ ಸಾತಿಯ ಪ್ರಭಾವವು ಇನ್ನು ಸಕ್ರಿಯವಾಗಿದೆ. ಆದ್ದರಿಂದ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಆಶ್ಲೇಷಾದ ಪ್ರಭಾವದಿಂದಾಗಿ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ದೃಷ್ಟಿಕೋನದಿಂದ ದೇವಗುರು ಬೃಹಸ್ಪತಿಯು ಪಂಚಮ ಭಾವದಿಂದ ತನ್ನ ಸಪ್ತಮ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಏಕಾದಶ ಭಾವದ ಮೇಲೆ ಬೀರುತ್ತಿದ್ದಾನೆ. 11ನೇ ಮನೆಯು ನಮ್ಮ ಆದಾಯ, ನಗದು ಹರಿವು ಮತ್ತು ಲಾಭವನ್ನು ಸೂಚಿಸುತ್ತದೆ. ನಿಮ್ಮ ಧನಭಾವದ ಅಂದರೆ 2ನೇ ಮನೆಯ ಅಧಿಪತಿ ಮಂಗಳನಾಗಿದ್ದಾನೆ ಮತ್ತು ಆತ ಗುರುವಿನ ಪರಮ ಮಿತ್ರ. ಗುರುವಿನ ದೃಷ್ಟಿ 11ನೇ ಮನೆಯ ಮೇಲೆ ಬಿದ್ದಾಗ ಇದು ನಿಮ್ಮ ಆದಾಯಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುವ ಸ್ಪಷ್ಟ ಭರವಸೆಯನ್ನು ನೀಡುತ್ತದೆ. ಯಾರ ಹಣವು ಎಲ್ಲೋ ಸಿಲುಕಿಕೊಂಡಿತ್ತೋ ಅಥವಾ ಹಳೆಯ ಪಾವತಿಗಳು ಬಾಕಿ ಉಳಿದಿತ್ತೋ ಅದು ಮರಳಿ ಬರುವ ಬಲವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಪಂಚಮ ಭಾವವು ಷೇರು ಮಾರುಕಟ್ಟೆ ಮತ್ತು ಊಹಾಪೋಹಗಳ ಸ್ಪೆಕ್ಯುಲೇಷನ್ ಮನೆಯೂ ಆಗಿರುವುದರಿಂದ ಹೂಡಿಕೆ ಮಾಡುವವರು ತಮ್ಮ ಹಳೆಯ ಹೂಡಿಕೆಯಿಂದ ಯಾವುದೇ ಹಠಾತ್ ದೊಡ್ಡ ಲಾಭವನ್ನು ಪಡೆಯಬಹುದು. ಇಲ್ಲಿ ಒಂದು ಸ್ಪಷ್ಟವಾದ ಜ್ಯೋತಿಷ್ಯ ಸಲಹೆಯನ್ನು ನೆನಪಿನಲ್ಲಿಡಿ. ರಾಹು ಇನ್ನೂ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಖರ್ಚಿನ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ನಿಮ್ಮ ಆದಾಯ ಮತ್ತು ನಗದು ಹರಿವು ಹೆಚ್ಚಾದ ತಕ್ಷಣ ರಾಹು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಾನೆ. ಆಗಸ್ಟ್ 12ರ ಮೊದಲು ನಿಮ್ಮ ಖರ್ಚುಗಳು ಬಹುಶಃ ನಕಾರಾತ್ಮಕ ವಿಷಯಗಳ ಮೇಲೆ ಆಗುತ್ತಿದ್ದವು. ಈಗ ಗುರುವಿನ ಉದಯದೊಂದಿಗೆ ಖರ್ಚುಗಳು ವ್ಯಾಪಾರ ವಿಸ್ತರಣೆ ಅಥವಾ ಮನೆಗೆ ಅಗತ್ಯ ವಸ್ತುಗಳನ್ನು ಖರೀದಿಸುವಂತಹ ಸಕಾರಾತ್ಮಕ ಕಾರ್ಯಗಳ ಮೇಲೆ ಆಗುತ್ತವೆ. ಆದರೂ ದುರಾಸೆಗೆ ಬಿದ್ದು ನಿಮ್ಮ ಸಾಮರ್ಥ್ಯಕ್ಕಿಂತ ದೊಡ್ಡದಾದ ಹೂಡಿಕೆಯನ್ನು ಮಾಡಬೇಡಿ. ಇದು ಆರ್ಥಿಕ ಸ್ಥಿರತೆಯ ಅಡಿಪಾಯವನ್ನು ಹಾಕುವ ಸಮಯ. ಇದನ್ನು ಪ್ರದರ್ಶನ ಅಥವಾ ಅನಗತ್ಯ ವೆಚ್ಚಗಳಲ್ಲಿ ವ್ಯರ್ಥ ಮಾಡಬೇಡಿ. ಪಂಚಮ ಭಾವವು ನಿಮ್ಮ ಪ್ರಣಯ, ಪ್ರೀತಿ ಮತ್ತು ಭಾವನೆಗಳನ್ನು ಸಹ ಪ್ರತಿನಿಧಿಸುತ್ತದೆ. ಗುರುವಿನ ಉಪಸ್ಥಿತಿಯು ಪ್ರೇಮ ಜೀವನಕ್ಕೆ ಸಕಾರಾತ್ಮಕ ಸಂಕೇತವಾಗಿದೆ. ಆದರೆ ಆಶ್ಲೇಷ ಹಾವಿನ ನಕ್ಷತ್ರ ಎಂಬುದನ್ನು ನೆನಪಿನಲ್ಲಿಡಿ. ಇದರ ಸ್ವಭಾವವು ಸಂಬಂಧಗಳಲ್ಲಿ ಒಂದು ರೀತಿಯ ಸ್ವಾಮ್ಯತ್ವ, ಪೊಸೆಸಿವ್ನೆಸ್ ಅಥವಾ ಪ್ರಾಬಲ್ಯ ಸಾಧಿಸುವ ಪ್ರವೃತ್ತಿಯನ್ನು ತರಬಹುದು. ನೀವು ಯಾವುದೇ ಸಂಬಂಧದಲ್ಲಿದ್ದರೆ ಅಥವಾ ವಿವಾಹಿತವಾಗಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಸ್ಪೇಸ್ ನೀಡಿ. ನೀವು ಸಂಬಂಧದಲ್ಲಿ ಹೆಚ್ಚು ನಿಯಂತ್ರಣ ಸಾಧಿಸಲು ಪ್ರಯತ್ನಿಸಿದರೆ ಸಣ್ಣ ವಿಷಯಗಳಲ್ಲಿ ದೊಡ್ಡ ಅಹಂಕಾರದ ಘರ್ಷಣೆಗಳು ಸಂಭವಿಸಬಹುದು. ನಿಮ್ಮ ಸಂಬಂಧದ ಅಡಿಪಾಯದಲ್ಲಿ ಸುಳ್ಳು ಇದ್ದರೆ ಗುರುವಿನ ಈ ಶಕ್ತಿಯು ಆ ಸುಳ್ಳನ್ನು ಕೊನೆಗೊಳಿಸಬಹುದು ಮತ್ತು ಸಂಬಂಧವು ಮುರಿದು ಬೀಳಬಹುದು. ಆದರೆ ನಿಮ್ಮ ಸಂಬಂಧವು ನಿಜವಾಗಿದ್ದರೆ ಕಳೆದ ಹಲವು ತಿಂಗಳುಗಳಿಂದ ನಡೆಯುತ್ತಿದ್ದ ತಪ್ಪು ಗ್ರಹಿಕೆಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ. ಮದುವೆಗೆ ಪ್ರಸ್ತಾಪಗಳನ್ನು ಹುಡುಕುತ್ತಿರುವವರಿಗೆ ಈ ಅವಧಿಯು ಬಹಳ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಜ್ಯೋತಿಷ್ಯದಲ್ಲಿ ಕಾರಕೋಭಾವನಾಶಾಯ ಎಂಬ ನಿಯಮವಿದೆ. ಗುರುವು ಪಂಚಮ ಭಾವದಲ್ಲಿ ಕುಳಿತುಕೊಳ್ಳುವುದರಿಂದ ಮಕ್ಕಳ ಕಡೆಗೆ ಹಾನಿಯಾಗಬಹುದು ಎಂದು ಹಲವರು ನಂಬುತ್ತಾರೆ. ಆದರೆ ಮೀನರಾಶಿಗೆ ಈ ನಿಯಮ ಅನ್ವಯಿಸುವುದಿಲ್ಲ, ಏಕೆಂದರೆ ಗುರುವು ನಿಮ್ಮ ಲಗ್ನಾಧಿಪತಿಯು ಎಂದಿಗೂ ತನ್ನ ಸ್ವಂತ ಮನೆಗೆ ಹಾನಿ ಮಾಡುವುದಿಲ್ಲ. ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಯಶಸ್ಸಿನ ಬಲವಾದ ಯೋಗಗಳಿವೆ. ಮಕ್ಕಳನ್ನು ಹೊಂದಿರುವವರು ತಮ್ಮ ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಆಹ್ಲಾದಕರ ಸುದ್ದಿಗಳನ್ನು ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ಪಂಚಮ ಭಾವವು ಶಿಕ್ಷಣ ಮತ್ತು ಬುದ್ಧಿವಂತಿಕೆಯದ್ದಾಗಿದೆ ಮತ್ತು ಗುರುವು ಸಾಕ್ಷಾತ್ ಜ್ಞಾನದ ಅಧಿದೇವತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸುತ್ತಿರುವ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 31ರವರೆಗಿನ ಸಮಯವು ಉತ್ತಮ ಯಶಸ್ಸನ್ನು ತರಬಹುದು. ನಿಮ್ಮ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಸ್ಪಷ್ಟವಾಗಿಸುವಂತಹ ಮಾರ್ಗದರ್ಶಕರು ಅಂದರೆ ಮೆಂಟರ್ ನಿಮಗೆ ಸಿಗಬಹುದು. ಗುರುವು ನಿಮಗೆ ಅವಕಾಶಗಳನ್ನು ನೀಡುತ್ತಾನೆ, ಬುದ್ಧಿಯನ್ನು ನೀಡುತ್ತಾನೆ, ಆದರೆ ಕಠಿಣ ಪರಿಶ್ರಮವನ್ನು ನೀವು ಸ್ವತಃ ಮಾಡಬೇಕಾಗುತ್ತದೆ. ಮನೆ ನಿಭಾಯಿಸುವ ಮಹಿಳೆಯರಿಗೆ ಆಶ್ಲೇಷ ನಕ್ಷತ್ರದ ಶಕ್ತಿಯು
ನಿಮ್ಮ ಅಂತರ್ಪ್ರಜ್ಞೆ ಇಂಟ್ಯೂಷನ್ ಅನ್ನು ಬಹಳ ಚುರುಕುಗೊಳಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಹಿತೈಷಿ ಯಾರು ಮತ್ತು ಯಾರು ರಾಜತಾಂತ್ರಿಕತೆ ಕುತಂತ್ರ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಲು ಪ್ರಾರಂಭಿಸುತ್ತದೆ. ಹೊರಬರುವ ಸತ್ಯದ ಮೇಲೆ ವಿವಾದವನ್ನು ಸೃಷ್ಟಿಸುವ ಬದಲು ನಿಮ್ಮ ತಿಳುವಳಿಕೆಯಿಂದ ಶಾಂತಿಯುತವಾಗಿ ಅಂತರವನ್ನು ಕಾಯ್ದುಕೊಳ್ಳಿ. ರಾಹು 12ನೇ ಮನೆಯಲ್ಲಿರುವುದರಿಂದ ಮನೆಯ ಆರ್ಥಿಕ ನಿರ್ವಹಣೆ ಈ ಸಮಯದಲ್ಲಿ ನಿಮ್ಮ ಕೈಯಲ್ಲಿರುತ್ತದೆ ಮತ್ತು ಹಣವನ್ನು ಸರಿಯಾದ ಸ್ಥಳದಲ್ಲಿ ಉಳಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ನಿವೃತ್ತ ಜೀವನದಲ್ಲಿ ನಡೆಸುತ್ತಿರುವವರಿಗೆ ಇದು ಮಾನಸಿಕ ಶಾಂತಿಯ ಸಮಯವಾಗಿದೆ. ಮೀನವು ಮೋಕ್ಷದ ರಾಶಿಯಾಗಿದೆ ಮತ್ತು ಈ ಗೋಚಾರದೊಂದಿಗೆ ನಿಮ್ಮ ಸಂಪೂರ್ಣ ಧರ್ಮ ತ್ರಿಕೋನವು ಸಕ್ರಿಯಗೊಳ್ಳುತ್ತಿದೆ. ನಿಮ್ಮ ಆಧ್ಯಾತ್ಮಿಕ ಆಸಕ್ತಿಯು ಬಹಳ ಆಳವಾಗಿರುತ್ತದೆ. ಯಾವುದೇ ಧಾರ್ಮಿಕ ಯಾತ್ರೆಗೆ ಹೋಗುವ ಬಲವಾದ ಸಾಧ್ಯತೆ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಸಾಡೆಸಾತಿಯ ಕಾರಣದಿಂದ ಉಂಟಾಗಿದ್ದ ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡದಲ್ಲಿ ನೀವು ಸ್ವತಃ ಸುಧಾರಣೆಯನ್ನು ಅನುಭವಿಸುವಿರಿ. ಗುರುವು ಒಂದು ಭಾರವಾದ ಗ್ರಹವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ತೂಕ ಹೆಚ್ಚಾಗಬಹುದು ಮತ್ತು ಅಜೀರ್ಣ ಸಮಸ್ಯೆ ಉಂಟಾಗಬಹುದು. ಯಾವುದೇ ದೈಹಿಕ ಸಮಸ್ಯೆ ಎದುರಾದರೆ ಖಂಡಿತವಾಗಿಯೂ ಸೂಕ್ತ ವೈದ್ಯಕೀಯ ಸಲಹೆಯನ್ನು ತೆಗೆದುಕೊಳ್ಳಿ. ಗರ್ಭಿಣಿಯರು ಈ ಇಡೀ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಮೀನರಾಶಿಯ ಅಡಿಯಲ್ಲಿ 3 ನಕ್ಷತ್ರಗಳು ಬರುತ್ತವೆ: ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ನಿಮ್ಮ ಜನನವು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಆಗಿದ್ದರೆ ಈ ಸಮಯವು ನಿಮಗೆ ಸಾಮಾನ್ಯ ವೇಗದಲ್ಲಿ ಸಾಗುತ್ತದೆ. ಆದರೆ ನಿಮ್ಮ ಜನನವು ಉತ್ತರ ಭಾದ್ರಪದ ಅಥವಾ ರೇವತಿ ನಕ್ಷತ್ರದಲ್ಲಿ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳ ಅತ್ಯಂತ ದೊಡ್ಡ ಸಕಾರಾತ್ಮಕತೆ ಮತ್ತು ಅನುಕೂಲಕರ ಅವಕಾಶಗಳು ಇದೇ ಸಮಯದಲ್ಲಿ ಲಭಿಸುವ ಪ್ರಬಲ ಸಾಧ್ಯತೆ ಇದೆ. ಈ ಅದ್ಭುತ ಸಮಯದ ಸಂಪೂರ್ಣ ಲಾಭವನ್ನು ಪಡೆಯಲು ಮತ್ತು ಆಶ್ಲೇಷಾದ ಭ್ರಮೆಯಿಂದ ಅಂದರೆ ವಂಚನೆಯಿಂದ ಸುರಕ್ಷಿತವಾಗಿರಲು ಕೆಲವು ಸರಳ ಜ್ಯೋತಿಷ ಪರಿಹಾರಗಳನ್ನು ಅಳವಡಿಸಿಕೊಳ್ಳಿ. ಗುರುವನ್ನು ಬಲಪಡಿಸಲು ಪ್ರತಿದಿನ ಬೆಳಿಗ್ಗೆ ದೇವಗುರು ಬೃಹಸ್ಪತಿಯ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನು ಜಪಿಸಿ. ಇದರೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ನಿಮಗೆ ಬಲವಾದ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಆಶ್ಲೇಷ ಮತ್ತು ಬುಧನನ್ನು ಶಾಂತವಾಗಿಡಲು ಮತ್ತು ನಿಮ್ಮ ಅಂತಃಪ್ರಜ್ಞೆಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಲು ಬುಧವಾರದಂದು ಹಸುಗಳಿಗೆ ಹಸಿರು ಮೇವನ್ನು ತಿನ್ನಿಸಿ. ಗುರುವು ಪಂಚಮ ಭಾವದಲ್ಲಿರುವುದರಿಂದ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ದಾನ ಮಾಡಿ. ವಾಸ್ತು ಪ್ರಕಾರ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಡಿ ಮತ್ತು ಅದರಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ. ಇದು ಗುರುವಿನ ಸಕಾರಾತ್ಮಕ ಶಕ್ತಿಯನ್ನು ನೇರವಾಗಿ ನಿಮ್ಮ ಮನೆಗೆ ಆಹ್ವಾನಿಸುತ್ತದೆ. ಮೀನರಾಶಿಯವರೇ, 12 ಆಗಸ್ಟ್ನಿಂದ 31 ಅಕ್ಟೋಬರ್ 2026ರವರೆಗಿನ ಈ ಸಮಯವು ನಿಮಗೆ ಅತ್ಯಂತ ಪ್ರಮುಖವಾದ ಅವಕಾಶವಾಗಿದೆ. ಯಾರು ವಾಸ್ತವದಲ್ಲಿ ನಿಮ್ಮ ಹಿತೈಷಿಗಳಲ್ಲವೋ ಪ್ರಕೃತಿಯು ಅವರನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಇದರಿಂದಾಗಿ ನಿಜವಾಗಿಯೂ ನಿಮ್ಮದಾಗಿರುವ ವಿಷಯಗಳಿಗೆ ನಿಮ್ಮ ಜೀವನದಲ್ಲಿ ಜಾಗ ಕಲ್ಪಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಶ್ರಮಜೀವಿಗಳಾಗಿರಿ ಮತ್ತು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ನಮಸ್ಕಾರ.